ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ನಮಸ್ಕಾರ, ನಾನು ಬಜ್ಜ ಶಿವಪ್ರಕಾಶ್, ಶಾಸ್ತ್ರವಸ್ತು ಬೆಂಗಳೂರು. ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಬೆಲ್ ಐಕಾನ್ ಹಿಟ್ ಮಾಡಿ, ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ನೀಚ ಗುರು ಕೊಡುವ ಶುಭ ಫಲಗಳು ಮತ್ತು ಯಾವ ಸಂಭವನೀಯತೆಗಳು ಎಂದು ತಿಳಿಸುತ್ತೇನೆ. ನೀಚ ಗುರು ಎಂದ ತಕ್ಷಣ ಗುರು ಕೆಟ್ಟು ಹೋದ ಎಂದು ಅರ್ಥವಲ್ಲ. ಗುರು ಸಂಚರಿಸುವಾಗ ಟ್ರಾನ್ಸಿಟ್ನಲ್ಲಿ ಆಕಾಶಕಾಯದಲ್ಲಿ ಗುರು ಸಂಚಾರ ಮಾಡುವಾಗ, ಮಕರ ರಾಶಿಯಲ್ಲಿ ಸಂಚಾರ ಮಾಡುವಾಗ ಕಡಿಮೆ ಬಲವನ್ನು ಭೂಮಿಗೆ ಕೊಡುತ್ತಾನೆ. ಆದ್ದರಿಂದ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ. ಭೂಮಿಗೆ ಬರುವಂತಹ ಆ ರಾಶಿಯಲ್ಲಿ ಸಂಚಾರ ಮಾಡುವಾಗ ಬಲ ಕಡಿಮೆಯಾಗುತ್ತದೆ ಎಂದು ಅರ್ಥ. ಅಂದರೆ ಕೆಟ್ಟು ಹೋದ ಎಂದು ಅರ್ಥವಲ್ಲ, ಬಲ ಕಡಿಮೆಯಾಗುತ್ತದೆ ಎಂದು ಅರ್ಥ. ಗುರು ಯಾವ ಸಂಭವಗಳಲ್ಲಿ ನೀಚನಾದರೂ ಒಳ್ಳೆಯ ಫಲಗಳನ್ನು ಕೊಡುತ್ತಾನೆ ಎಂದು ತಿಳಿಯೋಣ. ಮೊದಲಿಗೆ ಮಕರ ರಾಶಿಯಲ್ಲಿ ಗುರು ನೀಚನಾಗುತ್ತಾನೆ. ಗುರು ಮಕರ ರಾಶಿಯಲ್ಲಿ ನೀಚನಾದಾಗ ಇಲ್ಲಿ ಉಚ್ಚ ಹೊಂದುವ ಗ್ರಹ ಕುಜ, ಮತ್ತು ಹಾಗೆಯೇ ಮಕರ ರಾಶಿಯಲ್ಲಿ ನೀಚ ಹೊಂದಿದಾಗ, ಮಕರ ರಾಶಿಯೇ ಲಗ್ನವಾದಾಗ, ಅಲ್ಲಿ ಲಗ್ನದಲ್ಲಿ ಗುರು ಇದ್ದಾಗ ದಿಗ್ಬಲವನ್ನು ಹೊಂದುತ್ತದೆ. ಇಲ್ಲೂ ಸಹ ದಿಗ್ಬಲ ಹೊಂದಿದಾಗ ನೀಚ ಫಲಗಳು ಇರುವುದಿಲ್ಲ, ಗುರು ಶುಭ ಫಲಗಳನ್ನೇ ಕೊಡುತ್ತಾನೆ. ಹಾಗೆಯೇ ಕೇಂದ್ರಗಳಲ್ಲಿ ಕುಜನಿದ್ದಾಗ ಆಗಲೂ ಸಹ ಶುಭ ಫಲಗಳನ್ನೇ ಕೊಡುತ್ತಾನೆ. ಕುಜನು ಸ್ವಕ್ಷೇತ್ರದಲ್ಲಿದ್ದರೂ, ಕುಜನ ದೃಷ್ಟಿ ಗುರುವಿನ ಮೇಲಿದ್ದರೂ ಒಳ್ಳೆ ಫಲಗಳನ್ನು ಗುರು ಕೊಡುತ್ತಾನೆ. ಉದಾಹರಣೆಗೆ ಮೇಷರಾಶಿಯಲ್ಲಿದ್ದರೂ ಒಳ್ಳೆ ಫಲವನ್ನು ಕೊಡುತ್ತಾನೆ. ಕಟಕ ರಾಶಿಯಲ್ಲಿದ್ದು ಗುರುವನ್ನು ವೀಕ್ಷಿಸಿದರೂ ಒಳ್ಳೆ ಫಲವನ್ನು ಕೊಡುತ್ತಾನೆ 7ನೇ ದೃಷ್ಟಿಯಿಂದ. ಹಾಗೆಯೇ ಮಿಥುನ ರಾಶಿಯಲ್ಲಿದ್ದು 8ನೇ ದೃಷ್ಟಿಯಿಂದ ಗುರುವನ್ನು ವೀಕ್ಷಿಸಿದರೂ ಗುರುವು ಒಳ್ಳೆ ಫಲವನ್ನು ಕೊಡುತ್ತಾನೆ. ತುಲಾ ರಾಶಿಯಲ್ಲಿ ಇದ್ದು ತುಲಾರಾಶಿಯಿಂದ 4ನೇ ದೃಷ್ಟಿಯಿಂದ ಶನಿಯನ್ನು ವೀಕ್ಷಿಸಿದರೂ ಗುರು ಒಳ್ಳೆ ಫಲವನ್ನು ಕೊಡುತ್ತಾನೆ. ಹಾಗೆಯೇ ಗುರು ನೀಚನಾಗಿ ವಕ್ರತ್ವ ಹೊಂದಿದರೂ ಗುರುವು ಶುಭ ಫಲವನ್ನು ಕೊಡುತ್ತಾನೆ. ಇದು ಹೇಗೆ ಎಂದು ತಿಳಿದುಕೊಳ್ಳೋಣ. ಗುರುವಿಗೆ ಸೂರ್ಯನು 6, 7, 8ರಲ್ಲಿ ಬಂದಾಗ ಗುರುವು ವಕ್ರವನ್ನು ಹೊಂದುತ್ತದೆ. ಆಗಲೂ ಸಹ 30ರಿಂದ 40% ಶುಭ ಫಲಗಳನ್ನು ಗುರುವು ಕೊಡುತ್ತಾನೆ. ಹಾಗೆಯೇ ಗುರು ನೀಚನಾದಾಗ ವಕ್ರತ್ವವನ್ನು ಹೊಂದಿದರೂ ಆ ನೀಚತ್ವವು ಕಡಿಮೆಯಾಗಿ ಶುಭ ಫಲಗಳನ್ನು ಗುರುವು ಕೊಡುತ್ತಾನೆ. ಹಾಗೆ ಗುರು ನೀಚನಾದರೆ, ಪುತ್ರಕಾರಕ ನೀಚನಾದರೆ ಮಕ್ಕಳಾಗುವುದಿಲ್ಲ ಎಂದು ಚಿಂತಿಸುವ ಅಗತ್ಯವಿಲ್ಲ. ಇನ್ನೊಂದು ಸಂಭವನೀಯತೆಯಲ್ಲಿ ಗುರುವಿಗೆ ಕೇಂದ್ರಗಳಲ್ಲಿ ಚಂದ್ರನಿದ್ದರೂ ಗುರುವು ಶುಭ ಫಲಗಳನ್ನು ಕೊಡುತ್ತಾನೆ. ಇದು ಹೇಗೆ ಎಂದು ತಿಳಿಯೋಣ. ಗುರುವಿನಿಂದ 4ನೇ ಸ್ಥಾನದಲ್ಲಿ ಚಂದ್ರನಿದ್ದರು, ಕಟಕ ರಾಶಿಯಲ್ಲಿ ಚಂದ್ರನಿದ್ದರು, ಹಾಗೆಯೇ ತುಲಾ ರಾಶಿಯಲ್ಲಿ ಚಂದ್ರನಿದ್ದರು, ಮಕರ ರಾಶಿಯಲ್ಲಿ ಚಂದ್ರನಿದ್ದರು ಗುರುವು ನೀಚತ್ವ ಹೋಗಿ ಶುಭ ಫಲವನ್ನು ಕೊಡುತ್ತಾನೆ. ಹಾಗೆಯೇ ಕುಜನು ಮೇಷರಾಶಿಯಲ್ಲಿದ್ದಾಗ ಸಹ ಕುಜನ ದೃಷ್ಟಿ ಗುರುವಿನ ಮೇಲೆ ಬಿದ್ದರೂ, ಕುಜನು ಸ್ವಕ್ಷೇತ್ರದಲ್ಲಿದ್ದರೂ ಗುರುವು ಶುಭ ಫಲವನ್ನು ಕೊಡುತ್ತಾನೆ. ಕುಜನು ಮಕರ ರಾಶಿಯಲ್ಲೇ ಇದ್ದಾಗ ಎಕ್ಸಾಲ್ಟೇಷನ್ ಆಗಿ ಇದು ನೀಚಭಂಗವಾಗುತ್ತದೆ. ಇಲ್ಲೂ ಸಹ ಗುರುವು ಫಲವನ್ನು ಕೊಡುತ್ತಾನೆ. ಗುರುವು 4 ಲಗ್ನಗಳಿಗೆ ನೀಚತ್ವವಿದ್ದರೂ ಶುಭ ಫಲಗಳನ್ನೇ ಕೊಡುತ್ತಾನೆ. ಮೇಷ ಲಗ್ನಕ್ಕೆ 10ನೇ ಸ್ಥಾನದಲ್ಲಿ ನೀಚನಾದರೂ ಇಲ್ಲಿ ಧರ್ಮಕರ್ಮಾಧಿಪತಿ ಯೋಗ ಉಂಟಾಗುತ್ತದೆ. 9ನೇ ಅಧಿಪತಿ 10ನೇ ಸ್ಥಾನದಲ್ಲಿರುವುದರಿಂದ ಗುರುವು ನೀಚನಾದರೂ ಇಲ್ಲಿ ಶುಭ ಫಲಗಳನ್ನೇ ಕೊಡುತ್ತಾನೆ, ನೀಚತ್ವವನ್ನು ಕೊಡುವುದಿಲ್ಲ. ಕಟಕ ಲಗ್ನಕ್ಕೆ ಸಪ್ತಮಾಧಿಪತಿಯಾಗಿ ನೀಚನಾದಾಗ, ಸಪ್ತಮಾಧಿಪತಿ ತುಲಾ ಲಗ್ನಕ್ಕೆ ನೀಚ 4ನೇ ಸ್ಥಾನದಲ್ಲಿ ನೀಚವಾಗುವುದರಿಂದ 3 ಮತ್ತು 6ನೇ ಸ್ಥಾನಗಳಿಗೆ ಅಧಿಪತಿಯಾಗಿ 4ನೇ ಸ್ಥಾನ ಏರುವುದರಿಂದ ಇವರಿಗೆ 3, 6 ದುಸ್ಥಾನಗಳಿಗೆ ಅಧಿಪತಿಯಾಗಿ 4ನೇ ಸ್ಥಾನದಲ್ಲಿ ಬರುವುದರಿಂದ ಇಲ್ಲಿ ಶುಭ ಫಲಗಳನ್ನೇ ಕೊಟ್ಟು ಬಿಡುತ್ತಾನೆ ಗುರುವು. ಏನು ಚಿಂತೆ ಮಾಡುವ ಅಗತ್ಯವಿಲ್ಲ, ಒಳ್ಳೆ ಫಲಗಳನ್ನು ಗುರುವು ಕೊಡುತ್ತಾನೆ. ಪಾಪದ ಮನೆಯಲ್ಲಿ ಇರುವುದರಿಂದ ಇಲ್ಲಿ ನಿಮಗೆ ಶುಭ ಫಲಗಳನ್ನೇ ಕೊಡುತ್ತಾನೆ. ಒಳ್ಳೆಯ ಮನೆ, ಜೀವನಕ್ಕೆ ಬೇಕಾದ ಸೌಕರ್ಯಗಳನ್ನು ಎಲ್ಲವನ್ನು ಗುರು ಇಲ್ಲಿ ಕೊಟ್ಟು ಬಿಡುತ್ತಾನೆ. ಏಕೆಂದರೆ ಪಾಪ ಸ್ಥಾನದ ಅಧಿಪತಿಯಾಗಿ ಪಾಪಸ್ಥಾನದಲ್ಲಿದ್ದಾಗ, ಪಾಪದ ಗ್ರಹದ ಅಧಿಪತ್ಯದಲ್ಲಿದ್ದಾಗ ಒಳ್ಳೆ ಫಲಗಳನ್ನು ಗುರುವು ಕೊಡುತ್ತಾನೆ. ಕೇಂದ್ರದ ಸ್ಥಾನದಲ್ಲಿ ಇರುವುದರಿಂದ ಫಲ ಬಂದು ಗುರುವಿಗೆ ಶುಭ ಫಲಗಳನ್ನು ಕೊಡುತ್ತಾನೆ. ಕೊಡುವ ಶುಭ ಫಲಗಳನ್ನು ಯಾವುದೇ ಕೊರತೆಯಿಲ್ಲದೆ ಗುರುವು
ಕೊಟ್ಟು ಬಿಡುತ್ತಾನೆ. ಇದು ಏನು ಚಿಂತಿಸುವ ಅಗತ್ಯವಿಲ್ಲ. ಗುರುವು ನೀಚನಾಗಿದ್ದರೂ 1, 4, 7, 10ನೇ ಮನೆಯಲ್ಲಿ ಗುರುವಿದ್ದಾಗ ನೀಚನಾಗಿದ್ದಾಗ ಈ ಸ್ಥಾನಗಳಾದಾಗ ಇಲ್ಲಿ ಗುರುವು ನೀಚ ಫಲಗಳನ್ನು ಕೊಡುವುದಿಲ್ಲ, ಶುಭ ಫಲಗಳನ್ನೇ ಗುರುವು ಕೊಟ್ಟು ಬಿಡುತ್ತಾನೆ. ಯಾವುದೋ ಬೇರೆ ಸ್ಥಾನಗಳಲ್ಲಿ ನೀಚನಾದಾಗ ತೊಂದರೆಯನ್ನು ಕೊಡುತ್ತಾನೆ. 1, 4 ಮತ್ತು 7, 10ನೇ ಸ್ಥಾನದಲ್ಲಿ ನೀಚನಾದಾಗ ಗುರುವು ಶುಭ ಫಲಗಳನ್ನೇ ಕೊಡುತ್ತಾನೆ. ಯಾವುದಾದರೂ ಒಂದು ದೃಷ್ಟಿಯಿಂದ ಕುಜನು ಗುರುವನ್ನು ನೋಡಿದರೆ, ಯಾವುದಾದರೂ ಒಂದು ದೃಷ್ಟಿಯಿಂದ ಕುಜನು ಗುರುವನ್ನು ನೋಡಿದಾಗ ಸಂಪಾದನೆಯಲ್ಲಿ ಉತ್ತಮವಾದ ಸಂಪಾದನೆಯನ್ನು ಮಾಡುವ ಯೋಗ್ಯತೆಯನ್ನು ಜಾತಕನು ಹೊಂದಿಬಿಡುತ್ತಾನೆ. ಕುಜನಿಗೆ 3 ದೃಷ್ಟಿಗಳಿವೆ. ಸಾಮಾನ್ಯವಾದ ದೃಷ್ಟಿ, ಸಪ್ತಮ ದೃಷ್ಟಿ ಮತ್ತು ವಿಶೇಷ ದೃಷ್ಟಿಗಳು 4 ಮತ್ತು 8ನೇ ದೃಷ್ಟಿಗಳು. ಯಾವುದಾದರೂ ಒಂದು ದೃಷ್ಟಿಯಿಂದ ಗುರುವನ್ನು ಕುಜನು ನೋಡಿದರೆ ಒಳ್ಳೆಯ ಧನ ಸಂಪಾದನೆಯಲ್ಲಿ ಜಾತಕನು ಮುಂದಿರುತ್ತಾನೆ. ಅಥವಾ ಕುಜನ ಸಂಬಂಧ ಬಂದುಬಿಟ್ಟಲ್ಲಿ, ಕುಜನ ದೃಷ್ಟಿಯಾಗಲಿ, ಕುಜನ ಜೊತೆ ಯುತಿಯಾಗಲಿ, ಆ ಕುಜನು ಆ ರಾಶಿಯಲ್ಲಿ ಬಂದಾಗ ಕಂಜಂಕ್ಷನ್ ಆಗಲಿ ಬಂದುಬಿಟ್ಟರೆ ಇನ್ನೂ ಉತ್ತಮ. ನೀಚ ಭಂಗವಾಗುತ್ತದೆ ಮತ್ತು ತನ್ನ ನೀಚತ್ವವನ್ನು ಕಳೆದು ಶುಭ ಫಲಗಳನ್ನು ಗುರುವು ಕೊಡುವಲ್ಲಿ ಮುಂದಿರುತ್ತಾನೆ. ಇದಲ್ಲದೆ ಗುರುವು ವರ್ಗೋತ್ತಮನಾಗಿದ್ದರೂ ಮಕರ ರಾಶಿಯಲ್ಲೇ ಇದ್ದು ನವಾಂಶದಲ್ಲೂ ಸಹ ಮಕರ ರಾಶಿಯಲ್ಲೇ ಇದ್ದಾಗ ವರ್ಗೋತ್ತಮವಾಗುತ್ತದೆ. ಹೀಗೆ ವರ್ಗೋತ್ತಮವಾದಾಗ ಉದಾಹರಣೆಗೆ 3 ಡಿಗ್ರಿ 20 ನಿಮಿಷದಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಗುರುವಿದ್ದಾಗ, ಹೀಗಿದ್ದ ಗುರುವು ಸ್ವಕ್ಷೇತ್ರದ ಬಲವನ್ನು, ಸ್ವಕ್ಷೇತ್ರದಲ್ಲಿ ಇರುವಷ್ಟು ಶಕ್ತಿಯನ್ನು ಗುರುವು ಪಡೆದು ಶುಭ ಫಲಗಳನ್ನು ಗುರುವು ಕೊಡುತ್ತಾನೆ. ಗುರು 2ನೇ ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರ 2ನೇ ಪಾದದಲ್ಲಿ ಇದ್ದಾಗ ಈ ನವಾಂಶದಲ್ಲೂ ಸಹ ಇದೇ ರಾಶಿಯಲ್ಲೇ ಗುರು ಇರುತ್ತಾನೆ. ಹೀಗಿದ್ದಾಗ ವರ್ಗೋತ್ತಮವಾಗುತ್ತದೆ. ಇದು ಒಂದು ರೀತಿಯಲ್ಲಿ ನೀಚ ಭಂಗವಾದ ಹಾಗೆ ಒಳ್ಳೆಯ ಫಲಗಳನ್ನು, ಒಳ್ಳೆಯ ಹಣಕಾಸಿನ ಸೌಲಭ್ಯವನ್ನು, ಶುಭತ್ವವನ್ನು ಮತ್ತು ಜೀವನದಲ್ಲಿ ಸಂತೋಷವನ್ನು, ಸಕಲ ಸೌಭಾಗ್ಯಗಳನ್ನು ಗುರುವು ನೀಚನಾಗಿದ್ದರೂ ವರ್ಗೋತ್ತಮವಾದಾಗ ಸ್ವಕ್ಷೇತ್ರದಲ್ಲಿದ್ದಂತೆ ಶುಭ ಫಲವನ್ನು ಕೊಡುತ್ತಾನೆ. ಗುರುವು ವಕ್ರನಾದಾಗ, ನೀಚನಾಗಿ ವಕ್ರನಾದಾಗ ಅದು ಸಹ 20-30% ಶುಭ ಫಲಗಳನ್ನು, ಸಂಪತ್ತನ್ನು ಗುರುವು ಕರುಣಿಸುತ್ತಾನೆ. ಗುರುವು ಧನಕಾರಕ ಮತ್ತು ಕಾಲಪುರುಷ ಚಕ್ರಕ್ಕೆ ಭಾಗ್ಯಕಾರಕನಾಗಿ ಹಣವು ಮತ್ತು ಸಂಪತ್ತನ್ನು ಕರುಣಿಸುತ್ತಾನೆ. ಗುರುವು ಸೂರ್ಯನು ಮಿಥುನ, ಕಟಕ ಮತ್ತು ಸಿಂಹ 6, 7, 8ನೇ ರಾಶಿಗಳಲ್ಲಿ ಸಂಚಾರ ಮಾಡುವಾಗ ಗುರುವು ನೀಚ ಹೊಂದಿ ಮಕರ ರಾಶಿಯಲ್ಲಿದ್ದಾಗ ವಕ್ರತ್ವವನ್ನು ಹೊಂದಿ ಆಗಲೂ ಸಹ ಗುರುವು ಶುಭ ಫಲಗಳು ಮತ್ತು ಸಂಪತ್ತನ್ನು ಜಾತಕನಿಗೆ ಒಳ್ಳೆಯ ಹಣಕಾಸಿನ ಸೌಲಭ್ಯಗಳು ಮತ್ತು ಸಂಪತ್ತು ಮತ್ತು ಉದ್ಯೋಗದಲ್ಲಿ ಮುನ್ನಡೆಯನ್ನು ಆ ದಶಾಭುಕ್ತಿಗಳಲ್ಲಿ ಗುರುವು ಕೊಡುತ್ತಾನೆ. ಆದರೆ ವಕ್ರತ್ವವನ್ನು ಹೊಂದಿ ನೀಚವಾಗಿ ವಕ್ರತ್ವ ಹೊಂದಿದಾಗ ನೀಚ ಭಂಗವಾಗುತ್ತದೆ. ಆದರೆ ರಾಜಯೋಗವಾಗುವುದಿಲ್ಲ. ನೀಚ ಭಂಗವಾಗಿ 30-40% ಶುಭ ಫಲಗಳನ್ನು ಇಲ್ಲಿ ನಿರೀಕ್ಷಿಸಬಹುದು. ತುಲಾ ಲಗ್ನ ಜಾತಕನಿಗೆ 4ನೇ ಸ್ಥಾನದಲ್ಲಿ ಗುರುವು ನೀಚನಾದಾಗ 3 ಮತ್ತು 6ನೇ ಸ್ಥಾನದ ಅಧಿಪತಿಯಾಗಿ ಕೇಂದ್ರದಲ್ಲಿ ಬಲವಾಗಿ ಗುರುವಿದ್ದಾಗ ಪಾರ್ಟ್ನರ್ಸ್ ವ್ಯವಹಾರಗಳಲ್ಲಿ ಮತ್ತು ಮಾತಿನಿಂದ ನಡೆಯತಕ್ಕಂತಹ ಸರ್ವಿಸ್ ಏಜೆಂಟ್ಗಳು, LIC ಏಜೆಂಟ್ಸು, ಮಾರ್ಕೆಟಿಂಗ್ ಜಾಬ್ನಲ್ಲಿ ಮತ್ತು ಇವರಿಂದ ಲಾಭವನ್ನು, ಸಂಪತ್ತನ್ನು ಮಾಡಬಹುದು. ಟ್ರಾವೆಲ್ಸ್ ಏಜೆಂಟ್ ಸಂಚಾರ ಮತ್ತು ಕಿರು ಸಂಚಾರ, ಹತ್ತಿರದ ಓಡಾಟಗಳು ಮತ್ತು ಟ್ರಾವೆಲ್ಸ್ ಕಮ್ಯುನಿಕೇಷನ್ ಅನ್ನು ಸೂಚಿಸುವುದರಿಂದ ಟ್ರಾವೆಲ್ಸ್ ಏಜೆಂಟ್, ಕಮಿಷನ್ ಏಜೆಂಟ್ ಸರ್ವಿಸಿಂಗ್ ಅನ್ನು ಸೂಚಿಸುತ್ತದೆ. 6ನೇ ಸ್ಥಾನವೂ ಸಹ ಸೇವೆಯನ್ನು ಸೂಚಿಸುವುದರಿಂದ ಜನಗಳಿಗೆ ಟ್ರಾವೆಲ್ಸ್ ಏಜೆಂಟ್ ಈ ತರಹದ ಬಿಸ್ನೆಸ್, ಕಮಿಷನ್ ಬಿಸ್ನೆಸ್ ಮತ್ತು ಇನ್ಶೂರೆನ್ಸ್ ಏಜೆಂಟ್ಗಳು ಈ ತರಹದ ವ್ಯವಹಾರಗಳು ಮತ್ತು ಲಾಯರ್ಸುಗಳು ಸಹ ಇಲ್ಲಿ ಬರುತ್ತಾರೆ. ಹಾಗೆಯೇ ಈ 6ನೇ ಅಧಿಪತಿ 4ನೇ ಸ್ಥಾನದಲ್ಲಿ ಇರುವುದರಿಂದ ಸಾಲ ಮಾಡಿ ಮನೆ ಕಟ್ಟುವುದು, ಸಾಲ ಮಾಡಿ ವಾಹನವನ್ನು ಕೊಳ್ಳುವುದು, ಈ ತರಹದ ವಿಷಯಗಳು 4ನೇ ಸ್ಥಾನದಲ್ಲಿದ್ದಾಗ ಗುರುವು ಬಲಯುತನಾಗಿ, ಇದು ಚರರಾಶಿಯಾಗಿರುವುದರಿಂದ ಚರ ವಿಷಯಗಳು ಅಂದರೆ ಒಂದೇ ಕಡೆ ಇರದೆ ಚಲಿಸತಕ್ಕಂತಹ ವಿಷಯಗಳಲ್ಲಿ ಗುರುವು ಫಲಿತಗಳನ್ನು ಕೊಡುತ್ತಾನೆ. ಸ್ಥಿರ ರಾಶಿಯಾಗಿದ್ದಾಗ ಒಂದೇ ಕಡೆ ಕುಳಿತು ಮಾಡುವಂಥ ವ್ಯವಹಾರಗಳನ್ನು ಗುರುವು ಕೊಡುತ್ತಾನೆ. ಆದರೆ ಇದು ಚರರಾಶಿಯಾಗಿರುವುದರಿಂದ ಹೆಚ್ಚಾಗಿ ಓಡಾಡಿಕೊಂಡು ಮಾಡತಕ್ಕಂತಹ ಕೆಲಸಗಳು ಇವರಿಗೆ ಆಗಿ ಬರುತ್ತವೆ. ಗುರುವು ಸಂಪತ್ತನ್ನು ಕರುಣಿಸುವ ಗ್ರಹವಾದ್ದರಿಂದ ಸಂಪತ್ತನ್ನೇ ಕರುಣಿಸುತ್ತಾನೆ. ಹಾಗೆಯೇ 4ನೇ ಸ್ಥಾನದಲ್ಲಿರುವುದರಿಂದ ಮನೆ, ವಾಹನ,
ಕಾರ್ ಈ ತರಹದ ಸೌಲಭ್ಯಗಳನ್ನು ಗುರುವು ಸುಲಭವಾಗಿ ಗುರುವು ಕೊಟ್ಟು ಬಿಡುತ್ತಾನೆ. ಸಾಲ ಕೊಡುವುದು, ಫೈನಾನ್ಸ್ ಮಾಡುವುದು ಈ ತರಹದ ವ್ಯವಹಾರಗಳು ನಮ್ಮ 9ನೇ ಸ್ಥಾನದ ಅಧಿಪತಿ ಮತ್ತು 12ನೇ ಸ್ಥಾನದ ಅಧಿಪತಿ. ಆದ್ದರಿಂದ ತಂದೆಯಿಂದ ಬಂದಿರತಕ್ಕಂತಹ ವ್ಯವಹಾರಗಳು ಮತ್ತು ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗುವಂತಹ ಜಾತಕನು ಮುಂದುವರಿಸಿಕೊಂಡು ಹೋಗುವಂತಹ ಸಂಭವಗಳು ಇರುತ್ತವೆ. ಯಾಕೆಂದರೆ 9ನೇ ಸ್ಥಾನ ತಂದೆಯನ್ನು ಸೂಚಿಸುತ್ತದೆ. ಇದು ದಶಮದಲ್ಲಿದ್ದಾಗ ತಂದೆಯು ಮಾಡುತ್ತಿರತಕ್ಕಂತಹ ವ್ಯವಹಾರಗಳು, ಬಿಸ್ನೆಸ್, ಉದ್ಯೋಗ ಮತ್ತು ಕಂಪನಿಯನ್ನು ಈತ ನಡೆಸಿಕೊಂಡು ಹೋಗುವಂತಹ ಸಂಭವಗಳು. 10ನೇ ಮನೆಯಲ್ಲಿ ಗುರುವಿದ್ದಾಗ, 9ನೇ ಅಧಿಪತಿ 10ನೇ ಮನೆಯಲ್ಲಿದ್ದಾಗ ತಂದೆ ವ್ಯವಹಾರಗಳನ್ನು ಈತನು ಮುಂದುವರಿಸಿಕೊಂಡು ಹೋಗುತ್ತಾನೆ. ಗ್ರಹವು ಆ ಸ್ಥಾನದಲ್ಲಿ ಸಂಚಾರ ಮಾಡುವಾಗ ತನ್ನ ಶಕ್ತಿಯನ್ನು ಕಳೆದುಕೊಂಡು, ಆ ರಾಶಿಯಲ್ಲಿ ಸಂಚಾರ ಮಾಡುವಾಗ ತನ್ನ ಶಕ್ತಿಯನ್ನು, ಬಲವನ್ನು ಕಳೆದುಕೊಂಡಿದೆ ಎಂದು ಅರ್ಥ ಅಷ್ಟೇ. ಅದು ಕೆಟ್ಟು ಹೋಗಿದೆ ಎಂದು ಅರ್ಥವಲ್ಲ. ಇದು ಭೂಮಿಯಲ್ಲಿ ಜೀವಿಸುವ ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಮಾತ್ರ ಸಂಬಂಧಪಟ್ಟ ವಿಷಯ. ನಮಗೆ ಅದು ಫಲಗಳನ್ನು ಕೊಡುವಲ್ಲಿ ವಿಫಲವಾಗಿದೆ ಎಂದು ಅರ್ಥ. ಇದರ ಬಗ್ಗೆ ನಿಮಗೇನಾದರೂ ಪ್ರಶ್ನೆಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮಾಡಿ, ನಾನು ನಿಮ್ಮ ಕಾಮೆಂಟ್ಸ್ಗಳಿಗೆ ಉತ್ತರಿಸುತ್ತೇನೆ. ನಮಸ್ಕಾರ. ಬಜ್ಜಾ ಶಿವಪ್ರಕಾಶ್, ಆಸ್ಟ್ರೋ ವಾಸ್ತು, ಬೆಂಗಳೂರು.